ನಂತರ ಪತ್ರಕರ್ತ ಮಿತ್ರರು ಕೆಲವು ಸಲಹೆಗಳನ್ನು ನೀಡಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೆರೆ ಕಟ್ಟೆಗಳನ್ನು ಸಂರಕ್ಷಿಸಬೇಕೆಂದು ಸ್ಪಷ್ಟ ಆದೇಶ ನೀಡಿದ್ದರೂ ಸಹ ಇಂದು ಕೆರೆಗಳು ಒತ್ತುವರಿಯಿಂದ ಮಾಯವಾಗಿವೆ. ಒತ್ತುವರಿ ತೆರವುಗೊಳಿಸಿ ಕೆರೆಗಳನ್ನು ಸಂರಕ್ಷಿಸಬೇಕೆಂದರು. ಬಿಡದಿ ಹಾಗೂ ಹಾರೋಹಳ್ಳಿ ಪ್ರದೇಶದ ಕೈಗಾರಿಕೆಗಳು ಕಲುಷಿತ ನೀರನ್ನು ಶುದ್ಧೀಕರಿಸದೆ ನೇರವಾಗಿ ನದಿಗಳಿಗೆ ಬಿಡುತ್ತಿರುವುದರಿಂದಲೇ ಅರ್ಕಾವತಿ ಹಾಗೂ ವೃಷಭಾವತಿ ನದಿಗಳು ಕಲುಷಿತವಾಗಿವೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪರಿಸರ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಜಲಸಂಪನ್ಮೂಲ ಇಲಾಖೆ ಮುಖ್ಯ ಅಭಿಯಂತರ ಸತೀಶ್, ರಾಮನಗರ ಮಾಲಿನ್ಯ ಇಲಾಖೆ ಅಧಿಕಾರಿ ಸಿಆರ್ ಮಂಜುನಾಥ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅವಿನಾಶ್, ಸಹಾಯಕ ಅಧಿಕಾರಿ ಮೋಹನ್ ಬಾಬು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು. ಮೊದಲು ನಾನು ಪರಿಚಯ ಮಾಡಿಸ್ತೇನೆ. ನಾನು ಜಯಪ್ರಕಾಶ್ ಕೆ, ರಿಟೈರ್ಡ್ ಸೆಕ್ರೆಟರಿ ಟು ಗೌರ್ಮೆಂಟ್ ವಾಟರ್ ರಿಸೋರ್ಸಸ್. ಹಿಂದೆ ನಾನು ಜಲಸಂಪನ್ಮೂಲದ ಸರ್ಕಾರದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾವೇರಿ ನೀರಾವರಿ ನಿಗಮ ನಿಯಮಿತದಲ್ಲಿ 5 ವರ್ಷ ಕೆಲಸ ಮಾಡಿದ್ದೆ. ಮ್ಯಾನೇಜಿಂಗ್ ಡೈರೆಕ್ಟರ್ ವಿಶ್ವೇಶ್ವರಯ್ಯ ಜಲ ನಿಗಮದಲ್ಲಿ 2.5 ವರ್ಷ ಕೆಲಸ ಮಾಡಿದ್ದೆ. 2022 ಮೇನಲ್ಲಿ ನನ್ನ ನಿವೃತ್ತಿ ಆಯಿತು. ತದನಂತರ ಸರ್ ಇಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ, ಜಲಸಂಪನ್ಮೂಲ ಸಚಿವರಾಗಿ, ಅರ್ಬನ್ ಡೆವಲಪ್ಮೆಂಟ್ ಸಚಿವರಾಗಿ ಅವರು ಕಾರ್ಯಭಾರ ವಹಿಸಿಕೊಂಡ ನಂತರ ಐ ಹ್ಯಾವ್ ಬಿನ್ ಡ್ರಾಫ್ಟೆಡ್ ಆಸ್ ಟೆಕ್ನಿಕಲ್ ಅಡ್ವೈಸರ್ ಟು ಹಾನರಬಲ್ DC. ನಾನು ಅಲ್ಲಿಂದ ಕೆಲಸ ಮಾಡ್ತಾ ಹೋಗಿದ್ದೇನೆ. ಇದು ಒಂದು ಭಾಗ. ದ ಸೆಕೆಂಡ್ ಪಾರ್ಟ್ ಈಸ್ ದಟ್ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದೆ. ದಟ್ ಕಮಿಟಿ is constituted for undertaking studies on Vrushbhavati and Arkavati. ಅರ್ಕಾವತಿ ಮತ್ತು ವೃಷಭಾವತಿ ವ್ಯಾಲಿಗಳ ಅಧ್ಯಯನ ಮಾಡೋದು, ಅದರಲ್ಲಿ ಬರ್ತಕ್ಕಂಥ ಹೆಸರುಘಟ್ಟ ಟ್ಯಾಂಕ್ ಇರ್ಬೋದು, TG ಹಳ್ಳಿ ರಿಸರ್ವಾಯರ್, ಮಂಚನಬೆಲೆ, ಅರ್ಕಾವತಿ, ಈ ಥರ ನಮ್ಮ ರಿಸರ್ವಾಯರ್ಸಲ್ಲಿ ಏನಿದೆ ಟೋಟಲ್ ಒಳಹರಿವು ಕಲುಷಿತಗೊಂಡಿದೆ. ಇಟ್ ಈಸ್ ಹೈಲಿ ಪೊಲ್ಯೂಟೆಡ್. ಸೊ ಈ ಪೊಲ್ಯೂಷನ್ಗೆ ವಾಟ್ ಆರ್ ದಿ ಸೋರ್ಸಸ್ ಆಫ್ ಪೊಲ್ಯೂಷನ್, ಈ ಪೊಲ್ಯೂಷನಿನ ಮೂಲ ಏನು, ದಟ್ ಈಸ್ ಟು ಬಿ ಐಡೆಂಟಿಫೈಡ್. ವಾಟ್ ಆರ್ ದ ರೀಸನ್ಸ್ ಫಾರ್ ಪೊಲ್ಯೂಷನ್,
ಸಕಾರಣಗಳೇನು? ಸೋಷಿಯಲ್ ರೀಸನ್ಸ್ ಇರ್ಬೋದು, ಟೆಕ್ನಿಕಲ್ ರೀಸನ್ಸ್ ಇರ್ಬೋದು, ಸೈಂಟಿಫಿಕ್ ರೀಸನ್ಸ್ ಇರ್ಬೋದು, ಬೇರೆ ಬೇರೆ ರೀತಿ ಇರ್ಬೋದು. ಸೊ ಐ ಹ್ಯಾವ್ ಟು ಕಲ್ ಔಟ್ ದಿ ಪ್ರಾಬಬಲ್ ರೀಸನ್ಸ್ ಫಾರ್ ಕಾಸಿಂಗ್ ಪೊಲ್ಯೂಷನ್. ಅಂಡ್ ಕಮಿಟಿ ಇದೆಲ್ಲ ಅಧ್ಯಯನ ಮಾಡಿ, ಇದರಲ್ಲಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇದೆ, BBMP ಇದೆ, BWSSP ಇದೆ, ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇದೆ, ಮೈನರ್ ಇರಿಗೇಷನ್ ಇದೆ, RDPR ವಿಂಗ್ ಇದೆ, KSPCB ಇದೆ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್. ಇವರೆಲ್ಲರ ಮೆಂಬರ್ಸ್ ಮಾಡಿ ಇಟ್ಸ್ ಎ 12 ಮೆಂಬರ್ ಕಮಿಟಿ. ಅದರಲ್ಲಿ ನಾನು ಚೇರ್ಮನ್ ಇದ್ದೇನೆ, ನಮ್ಮ ಟೆಕ್ನಿಕಲ್ ಡೈರೆಕ್ಟರ್ ಕಾವೇರಿ ನೀರಾವರಿ ನಿಗಮ ಅವರು ಮೆಂಬರ್ ಸೆಕ್ರೆಟರಿ ಇರ್ತಾರೆ, ಇನ್ನು ಉಳಿದವರೆಲ್ಲ ಮೆಂಬರ್ಸ್. ನನಗೆ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಅಣೆಕಟ್ಟು, ಕೆರೆಗಳು, ನದಿಗಳನ್ನು ಪರಿಶೀಲನೆ ಮಾಡೋದು, ಇನ್ಸ್ಪೆಕ್ಷನ್ ಆಫ್ ದೋಸ್ ಏರಿಯಾಸ್. ಈಗ ಆಲ್ರೆಡಿ ದಿಸ್ ಇಸ್ ಮೈ 3rd ಇನ್ಸ್ಪೆಕ್ಷನ್. ಈ ಎಲ್ಲ ಇಲಾಖೆಗಳಿಂದ ಇನ್ಫಾರ್ಮೇಶನ್ಸ್ ಮತ್ತು ಡೇಟನ್ನ ಕಲೆ ಹಾಕೋದು. ಈ ನಿಟ್ಟಿನಲ್ಲಿ ಏನೇನು ಅವರು ಪತ್ತೆ ಹಚ್ಚಿದ್ದಾರೆ, ಏನು ಡಾಕ್ಯುಮೆಂಟೇಶನ್ಸ್ ಮಾಡಿದ್ದಾರೆ, ಏನು ರೀಸನ್ ಔಟ್ ಮಾಡಿದ್ದಾರೆ, ಏನೇನು ಮೂಲಗಳನ್ನು ಕಂಡುಹಿಡಿದ್ದಾರೆ ಅನ್ನೋದನ್ನು ಒಂದು ಕಡೆ ಕಲೆ ಹಾಕ್ತಾರೆ. ಆಮೇಲೆ ಈ ಮಾಲಿನ್ಯ ತಡೆಗಟ್ಟೋದಕ್ಕೆ ದೀಸ್ ಡಿಪಾರ್ಟ್ಮೆಂಟ್ಸ್ ಮೈಟ್ ಹ್ಯಾವ್ ಟೇಕನ್ ಸಮ್ ಮೆಷರ್ಸ್ ಬೈ ದಿಸ್ ಟೈಮ್. ಈಗ ಆಲ್ರೆಡಿ ಏನೋ ಒಂದು ಮೆಷರ್ಸ್ ತಗೊಂಡಿದ್ದಾರೆ. ಏನು ತಗೊಂಡಿದ್ದಾರೆ? ಅಟ್ ವಾಟ್ ಕಾಸ್ಟ್? ಯಾವಾಗ ತಗೊಂಡಿದ್ದಾರೆ? ವಾಟ್ ಈಸ್ ದಿ ಔಟ್ಕಮ್? ಈಸ್ ಇಟ್ ಪಾರ್ಷಿಯಲ್ ಆರ್ ಈಸ್ ಇಟ್ ಕಂಪ್ಲೀಟ್? ಕಂಪ್ಲೀಟ್ ಅಂತೂ ಆಗ ಚಾನ್ಸ್ ಇಲ್ಲ, ಯಾಕಂದ್ರೆ ಸ್ಟಿಲ್ ಪೊಲ್ಯೂಷನ್ ಇಸ್ ದೇರ್, ಸ್ಟಿಲ್ ಪೊಲ್ಯೂಷನ್ ಇಸ್ ಪರ್ಸಿಸ್ಟೆಂಟ್ ಇದೆ, ಟೋಟಲಿ ನಲ್ಲಿಫೈ ಆಗಿಲ್ಲ. ದಟ್ ಮೇ ಬಿ ಎ ಪಾರ್ಟ್ ಮೆಷರ್, that may be a short measure. What is the long term measure? Our technical measures ಏನು, ಅದರದ್ದು ಎಸ್ಟಿಮೇಷನ್ ಏನು, ಅದೆಲ್ಲ. ಆಮೇಲೆ ಇಂಪಾರ್ಟೆಂಟ್ ಲೊಕೇಶನ್ಸ್ ಅಲ್ಲಿ ನೀರಿನ ಗುಣಮಟ್ಟ ಮಾಡೋದು. ಈಗ TG ಹಳ್ಳಿ ರಿಸರ್ವಾಯರ್ ಅಲ್ಲಿ ನಮ್ಮ KSPCBನವರು ಸುಮಾರು ಟೆಸ್ಟ್ ಇದಾವೆ, ಒಂದು ಪ್ರಿಸ್ಕ್ರಿಪ್ಷನ್ಸ್ ಇದೆ ಪೊಲ್ಯೂಷನ್ ಬೋರ್ಡ್ ಇಂದ, ಕಂಟ್ರೋಲ್ ಅಲ್ಲಿಂದ ಇದನ್ನು ಮಾಡಬೇಕು ಅಂತ ಮ್ಯಾಂಡೇಟರಿ ಟೆಸ್ಟ್ ಇದೆ. ಮಂಚನಬೆಲೆ ಪಾಯಿಂಟ್ ಅಲ್ಲಿ ಇದೆ, ಕೆಲವು ಬ್ರಿಡ್ಜ್ ಲೊಕೇಶನ್ಸ್ ಅಲ್ಲಿ ನಾವು ಈಗ ನಾನು ಇಲ್ಲಿ ಬಂದೆ, ನಾನು ಇಲ್ಲಿ ಗಾಣಾಳನ್ನು ಯಾವುದು ಗಾಣಾಳ್ ಅಂತ ಬರುತ್ತಲ್ಲ, ಆ ಗಾಣಾಳ್ ಪಾಯಿಂಟ್ ಅಲ್ಲಿ ಅರ್ಕಾವತಿ ಮತ್ತು ಋಷಭಾವತಿ ಕಾನ್ಫ್ಲೂಯೆನ್ಸ್ ಆಗುತ್ತೆ. ನೀವು ಆ ಪಾಯಿಂಟ್ ಅಲ್ಲಿ ನೋಡಿದಾಗ ಋಷಭಾವತಿ ಸ್ಟ್ರೀಮ್ ಅಲ್ಲಿ ಏನು ನಾವು ನೋಡಿದ್ರೆ ಒಂದು ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದಾರೆ, ABCDE ವಾಟರ್ ಕ್ವಾಲಿಟಿಗೆ. ಋಷಭಾವತಿ ವ್ಯಾಲಿ ವಾಟರ್ ಇದೆಯಲ್ಲ, ಇಟ್ ಕಮ್ಸ್ ಅಂಡರ್ E ಕೆಟಗರಿ. ಅರ್ಕಾವತಿದು D ಕೆಟಗರಿ ಬರುತ್ತೆ. ಆ ABCDE ಕೆಟಗರಿ ಏನು ಅನ್ನೋದು ನಿಮಗೆ ಮನನ ಮಾಡ್ಕೊಡು, ಒಂದು ಸ್ಥೂಲವಾಗಿ ಸುಮ್ಮನೆ ಒಂದು ಜನರಲ್ ಆಗಿ. ಆಮೇಲೆ ಓವರ್ ಆಲ್ ನಾವು ರೇಟಿಂಗ್ಸ್ ಮಾಡಿದಾಗ D ಕೆಟಗರಿನಲ್ಲಿ ನಾನು ಇವತ್ತು ಬ್ರಿಡ್ಜಿಂದ ಸ್ಟಾರ್ಟ್ ಮಾಡಿದೆ, ನಮ್ದು ಮೈಸೂರು ಬ್ಯಾಂಗ್ಳೂರು ರೋಡ್ ಬ್ರಿಡ್ಜಿಂದ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನಮ್ಮದು ಹುಣಸನಹಳ್ಳಿ ಅಲ್ಲೊಂದು ನಮ್ಮದು ಲೋ ಲೆವೆಲ್ ಕಾಸ್ವೇ ಮಾಡಿದ್ದಾರೆ, ಅಲ್ಲಿ ಒಂದು ಏರಿಯಾ. ಆಮೇಲೆ ಆ ಗಾಣಾಳ್ ಏರಿಯಾ, ಅವೆರಡು ಮರ್ಜ್ ಆಗ್ತಾವಲ್ಲ ಆ ಪಾಯಿಂಟ್ನಲ್ಲಿ. ನಂತರ ಹಾರೋಬೆಲೆ ಡ್ಯಾಮ್, ನಂತರ ನಮ್ಮದು ಸಂಗಮದಲ್ಲಿ ಇದಾಗುತ್ತಲ್ಲ ಆ ಪಾಯಿಂಟ್. ಆ ಸಂಗಮದಲ್ಲಿ 3 ಕಡೆ ಮಾಡ್ತಾರೆ. ಮೇನ್ ರಿವರ್ ಕಾವೇರಿ ಅಪ್ಸ್ಟ್ರೀಮ್ ಅಲ್ಲಿ ಒಂದು ಲೊಕೇಶನ್. ಆಮೇಲೆ ಅರ್ಕಾವತಿನಲ್ಲಿ ಒಂದು ಬ್ರಿಡ್ಜ್ ಇದೆ, PWD ಬ್ರಿಡ್ಜ್, ಅಲ್ಲೊಂದು ಸ್ಟ್ರಾಟಜಿಕ್ ಲೊಕೇಶನ್ಸ್ ಅಲ್ಲಿ ದೇ ಗಾಟ್ ದಿ ವಾಟರ್ ಕ್ವಾಲಿಟಿ ಟೆಸ್ಟೆಡ್. ಆಮೇಲೆ ಇವೆರಡು ಸಂಯೋಜನೆ ಆಗಿ ಡೌನ್ ಸ್ಟ್ರೀಮ್ ಅಲ್ಲಿ ಒಂದು ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಇದು ಟೆಸ್ಟ್ ಮಾನಿಟರಿಂಗ್ ಮಾಡ್ತಾ ಇದ್ರದ್ದು ಕಲುಷಿತತೆ ಏನು, ವಾಟ್ ಈಸ್ ದಿ ಇಂಟೆನ್ಸಿಟಿ, ವಾಟ್ ಈಸ್ ದಿ ಗ್ರಾವಿಟಿ, ವಾಟ್ ಈಸ್ ದಿ ಸೈಜ್ ಆಫ್ ಪೊಲ್ಯೂಷನ್ ಇನ್ ಟರ್ಮ್ಸ್ ಆಫ್ ಸೈಂಟಿಫಿಕ್ ಪ್ಯಾರಾಮೀಟರ್ಸ್, ಅದನ್ನು ಅಸೆಸ್ ಮಾಡ್ತಾರೆ. ಆಗ ಇದು ಗ್ರೇಡ್ ಗೊತ್ತಾಗುತ್ತೆ. ಅದನ್ನ ಈ ಗ್ರೇಡಿಂದ ಈ ಗ್ರೇಡ್ಗೆ ತರಬೇಕಾದ್ರೆ ವಾಟ್ ಆರ್ ದಿ ಮೆಷರ್ಸ್ ಅಂತ ನಾವು ಎಸ್ಟಿಮೇಟ್ ಮಾಡ್ತೀವಿ. ಇಲ್ಲಿ ನಮ್ಗೊಂದು ಮಾಹಿತಿ ಇದೆ, ಇಲ್ಲಿ ವಾಟರ್ ಕ್ವಾಲಿಟಿ ಕ್ಲಾಸಿಫಿಕೇಶನ್ ಇಲ್ಲಿದೆ. ಇಂಡಿಯಾ CPCB ಸ್ಟ್ಯಾಂಡರ್ಡ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ದೇ ಹ್ಯಾವ್ ಲೇಡ್ ಡೌನ್ ಸಮ್ ಸ್ಟ್ಯಾಂಡರ್ಡ್ಸ್. ಈಗ A ಕ್ಲಾಸ್ ಅಂತ ಇದೆ. ಇದು ಡ್ರಿಂಕಿಂಗ್ ವಾಟರ್ ಸೋರ್ಸ್ ವಿತೌಟ್ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಬಟ್ ಆಫ್ಟರ್ ಡಿಸ್ಇನ್ಫೆಕ್ಷನ್. ಏನು ಟ್ರೀಟ್ಮೆಂಟ್ ಬೇಡ, ಇದು ಡೈರೆಕ್ಟ್ ಆಗಿ ವಾಟರ್ನ ಕನ್ಸ್ಯೂಮ್ ಮಾಡ್ಬೋದು. ಡಿಸ್ಇನ್ಫೆಕ್ಷನ್ ಒಂದು ಕ್ಲೋರಿನೇಷನ್ ಮಾಡ್ಕೊಂಡು ಮಾಡ್ತಕ್ಕಂಥ ಇದು ಹೈ ಕ್ವಾಲಿಟಿ ವಾಟರ್.
ದಿಸ್ ಈಸ್ ಕೆಟಗರಿ ಎ. ಕೆಟಗರಿ ಬಿ, ಕ್ಲಾಸ್ ಬಿ ಅಂತಾನೆ ಔಟ್ಡೋರ್ ಬೇಥಿಂಗ್ ಅಂತ ಹೇಳ್ತಾನೆ. ಕೆಟಗರಿ ಸಿ, ಡ್ರಿಂಕಿಂಗ್ ವಾಟರ್ ಸೋರ್ಸ್ ವಿತ್ ಕನ್ವೆನ್ಷನಲ್ ಟ್ರೀಟ್ಮೆಂಟ್. ಸಮ್ ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಪೋರ್ಟಬಿಲಿಟಿ ಬರುತ್ತೆ, ಕುಡಿಬಹುದು. ಫಾಲೋಡ್ ಬೈ ಡಿಸ್ಇನ್ಫೆಕ್ಷನ್. ದಿಸ್ ಈಸ್ ಕಂಪಲ್ಸರಿ. ಡಿ, ಪ್ರಾಪಗೇಷನ್ ಆಫ್ ವೈಲ್ಡ್ ಲೈಫ್ ಅಂಡ್ ಫಿಶರೀಸ್. ಅಂದ್ರೆ ಈ ಡಿ ನಲ್ಲಿ ಅಕ್ವಾಟಿಕ್ಸ್ ಸರ್ವೈವ್ ಆಗ್ತದೆ. ದ ಮೂಮೆಂಟ್ ಇಟ್ ಅಟೈನ್ಸ್ ಈ ಕೆಟಗರಿ, ಅಕ್ವಾಟಿಕ್ಸ್ ಡೋಂಟ್ ಸರ್ವೈವ್. ಅಕ್ವಾಟಿಕ್ಸ್ ಅಂದ್ರೆ ಜಲಚರ ಪ್ರಾಣಿಗಳು. ಇರಿಗೇಷನ್, ಇಂಡಸ್ಟ್ರಿಯಲ್, ಕೂಲಿಂಗ್, ಕಂಟ್ರೋಲ್ಡ್ ಇದಕ್ಕೆ ಬರುತ್ತೆ. ಸೊ ಇಷ್ಟು ಒಂದು ಪ್ಯಾರಾಮೀಟರ್ಸ್ ಇದೆ. ನಮಗೆ ಒಂದು ಇವತ್ತು ಹಾರೋಬೆಲೆಗೆ ಹೋಗಿದ್ದೆ, ಇಟ್ಸ್ ಫುಲ್ ಆಫ್ ಸೀವೇಜ್. ಅಲ್ಲೇ ಸ್ಪಿಲ್ವೇ ಗೇಟ್ ನೋಡಿದೆ, ಡ್ಯಾಮ್ ಮೇಲೆ ನೋಡಿದೆ. ಆಮೇಲೆ ನಾನು ಆಫೀಸರ್ಸ್ಗೂ ಮಾತಾಡಿದೆ, KSPCBಗೂ ಮಾತಾಡಿದೆ. 2018-19 ಅಲ್ಲೇ ಸ್ಟೋರೇಜು ಇಟ್ ವಾಸ್ ಇನ್ ದ ಸ್ಟೇಟಸ್ ಆಫ್ ಕೆಟಗರಿ ಇ ನಲ್ಲಿತ್ತು. ಇವತ್ತು ಕೆಟಗರಿ ಡಿ ನಲ್ಲಿದೆ. ನಮ್ಮಲ್ಲಿ ಲೀನ್ ಫ್ಲೋ ಆದಾಗ ಪೊಲ್ಯೂಷನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸಬ್ಸ್ಟ್ಯಾನ್ಷಿಯಲ್ ಫ್ಲೋ ಇದ್ದಾಗ ಡೈಲ್ಯೂಷನ್ ಆಗ ಮುಖೇನ ಇ ಟು ಡಿ ಕನ್ವರ್ಟ್ ಆಗುತ್ತೆ. ಇವತ್ತಿಗೆ ಡಿ ಕೆಟಗರಿ. ನಾವು ಇದನ್ನೇನು ಮಾಡಬೇಕಾಗ್ತದೆ, ವಿ ಶುಡ್ ಬ್ರಿಂಗ್ ಇಟ್ ಟು ದ ಲೆವೆಲ್ ಆಫ್ ಬಿ ಅಂಡ್ ಎ. ಬಿ ಅಂಡ್ ಎಗೆ ನಾವು ತರಬೇಕಾಗ್ತದೆ. ಪ್ರಾಬಬಲಿ ಯಾವುದೇ ರಿವರ್ ಪೊಲ್ಯೂಷನ್ ಆಗ್ಬೇಕಾದ್ರೆ ಈ ಇಂಡಸ್ಟ್ರಿಯಲ್ ಡಿಸ್ಚಾರ್ಜಸ್ ಇಂದನೂ ಆಗುತ್ತೆ, ಸೀವೇಜ್ ಅನ್ನ ಡೈರೆಕ್ಟ್ ಆಗಿ ಡಿಸ್ಪೋಸಲ್ ಮಾಡೋದ್ರಿಂದನೂ ಆಗುತ್ತೆ. ಈ ಅಗ್ರಿಕಲ್ಚರ್ ಫೀಲ್ಡ್ಸ್ ಇಂದ ರನ್ ಆಫ್ಸ್ ಬರುತ್ತೆ ನೋಡಿ, ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು, ಅದರಿಂದನೂ ಪೊಲ್ಯೂಷನ್ಸ್ ಆಗ್ತದೆ. ದೀಸ್ ಆರ್ ದಿ ಕೀ ಏರಿಯಾಸ್. ನಮ್ಗೆ ಯಾವುದೇ ಪೊಲ್ಯೂಷನ್ಸ್ ಆಗ್ಬೇಕಾದ್ರೆ ನಮಗೆ ಈಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅದು ಸ್ವಲ್ಪ ಹಬ್ ಇದೆ. ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ವೃಷಭಾವತಿ. ಇಲ್ಲಿ ಆರೋಹಳ್ಳಿ ಸೆಕ್ಟರಲ್ಲೂ ಈಗ ಇಂಡಸ್ಟ್ರೀಸ್ ಆರ್ ಕಮಿಂಗ್ ಅಪ್. ಅಲ್ಲೆದೆಲ್ಲ ಇಟ್ ಈಸ್ ಗೆಟಿಂಗ್ ಟ್ರೈನ್ಡ್ ಇನ್ ಟು ಅರ್ಕ. ಆಮೇಲೆ ನಾನು ಇವ್ರು ಕೇಳಿದೆ ಆಲ್ ಅಲಾಂಗ್. ಈಗ ನಾನು ಇಒ ರಾಮನಗರ್ಗೆ ಮಾತಾಡ್ತೆ, ಪೂರ್ಣಿಮಾ ಅವ್ರಿಗೆ, ಅಂಡ್ ಇಒ ಕನಕಪುರ ಅವಿನಾಶ್ ಅವ್ರಿಗೂ ಮಾತಾಡಿದೆ. ಈ ಆಲ್ ಅಲಾಂಗ್ ರಿವರ್ ಇದೆಯಲ್ಲ, ಆನ್ ಈದರ್ ಸೈಡ್ ಹ್ಯಾಬಿಟೇಷನ್ಸ್ ಬರ್ತವೆ, ಜನವಸತಿ ಗ್ರಾಮಗಳು. ಮ್ಯಾಪ್ ದೋಸ್ ಏರಿಯಾಸ್. ಈಗ ಇವರು SBM ಅಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಇಂಡಿವಿಜುವಲ್ ಟಾಯ್ಲೆಟ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಗಿವಿಂಗ್ ಎ ಫೆಸಿಲಿಟಿ ಇಸ್ ನಾಟ್ ದ ಕ್ರೈಟೀರಿಯಾ, ಡಿಸ್ಪೋಸಲ್ ಮೆಕ್ಯಾನಿಸಮ್ ಇಸ್ ದ ಕ್ರೈಟೀರಿಯಾ. ಆ ಎಂಡ್ ಕನೆಕ್ಟಿವಿಟಿ ಇಸ್ ಇಂಪಾರ್ಟೆಂಟ್. ಸೊ ಅದನ್ನ ಏನ್ ಮಾಡ್ತಾರೆ, ಪ್ರಾಬಬಲಿ ಕೆಲವರು ತಮ್ಮ ಕಾಸ್ಟ್ ಅಲ್ಲಿ ಏನೇನೋ ನೆಟ್ವರ್ಕ್ಸ್ ಮಾಡ್ಕೊಂಡಿರ್ತಾರೆ, ಸೋಪ್ ಬಿಟ್ಟು ಅದೆಲ್ಲ ಮಾಡ್ಕೊಂಡು, ಆಗ ಫೀಕಲ್ ಸ್ಲೆಡ್ಜ್ ಎಲ್ಲಿ ಹೋಗುತ್ತೆ, ಅದು ಇಶ್ಯೂ ಬರುತ್ತೆ. ಸೊ ಅಂದ್ರೆ ಇದೆಲ್ಲ ಒಂದು ಸಮಗ್ರವಾಗಿ ಅಧ್ಯಯನ ಮಾಡಿ ನಮಗೆ ಫಸ್ಟ್ ಆಫ್ ಆಲ್ ಸೋರ್ಸ್ ಎಲ್ಲಿ, ರೀಸನ್ಸ್ ಹೇಗೆ, ಅದಕ್ಕೇನು, ಆಮೇಲೆ ಮೆಷರ್ಸ್ ಹೇಗೆ. ಆಮೇಲೆ ಇತ್ತೀಚೆಗೆ ನಾನೊಂದು ಅದು ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಅಲ್ಲಿ ಕೆಲವು ಪೊಲ್ಯೂಟೆಡ್ ಪಾಕೆಟ್ಸ್ ಎಕಾಲಜಿಕಲ್ ಪಾರ್ಕ್ಸ್ ಆಗಿದೆ. ನನ್ಗೆ ಯಾರೋ ಹಿಂಗೆ ಒಂದು NGO ಹತ್ರ ಮಾತಾಡ್ತಾರೆ, ಒಂದು 20 kilometer stretch of river has been rejuvenated. The polluting sites which were in the past are now converted into ecological parks. ಸೊ ಅವ್ರಿಗೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಸಿಕ್ಕಿದೆ. ಏನಂದ್ರೆ ಅಧ್ಯಯನ ಅಂದ್ರೆ, ಈಗ ನಾವು ನೋಯಿಂಗ್ ಈಸ್ ಎ ಡ್ರಾಪ್, ಅನ್ನೋಯಿಂಗ್ ಈಸ್ ಎ ಓಷನ್. ನಾವು ತಿಳ್ಕೊಂಡಿರೋದು ಡ್ರಾಪ್, ಕಲಿಯೋದು ಪಾಡ. ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ನಾವು ಸ್ವಲ್ಪ ನಮ್ಮಲ್ಲಿ ಇನ್ಹೌಸ್ ಡೈಲಾಗ್ ಮಾಡಬೇಕು, ಕನ್ಸಲ್ಟೇಷನ್ಸ್ ಮಾಡಬೇಕು, ಮೀಟಿಂಗ್ಸ್ ಮಾಡಬೇಕು. ಏನು ಮಾರ್ಗೋಪಾಯ, ಈಗ ಇವ್ರಿಗೊಂದು ಎಕ್ಸರ್ಸೈಸ್ ಬೇಕು. ಈ ರಿವರ್ಸ್ ಎಲ್ಲ ಸ್ವಲ್ಪ ಮ್ಯಾಪಿಂಗ್ ಮಾಡಪ್ಪ, ಎಲ್ಲೆಲ್ಲಿ ಲೀಡ್ ಮಾಡ್ತಾ ಇದ್ದಾರೆ, ವಾಟ್ ಈಸ್ ದಿ ಕನ್ವೆನ್ಷನಲ್ ಮೋಡ್ ಆಫ್ ಡಿಸ್ಪೋಸಲ್, ಸ್ಥಳೀಯವಾಗಿ ಏನು ಮಾಡ್ತಾ ಇದ್ದಾರೆ, ಇದನ್ನ ಯಾಕೆ ಫೈನ್ ಟ್ಯೂನ್ ಮಾಡ್ಬೋದು. ನೀನೊಂದು ಹೋಮ್ವರ್ಕ್ ಮಾಡ್ಬೋದು. ನನ್ನಲ್ಲಿ ಒಂದಿಷ್ಟು ಮಾರ್ಗೋಪಾಯ ಇರುತ್ತೆ. ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಹೆಂಗೆ ಹೇಳ್ತಾರೆ, KEDBನವ್ರು ಇರ್ತಾರೆ, ಇನ್ಯಾರು ಇರ್ತಾರೆ, ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಬೇರೆ ನಮ್ಮ ಪ್ರೊಫೆಸರ್ಸ್ ಎಲ್ಲ ಪರಿಚಯ. ವಿ ಕ್ಯಾನ್ ಫೈಂಡ್ ಔಟ್ ಪ್ರಾಕ್ಟಿಕಲ್ ವೇಸ್ ಅಂಡ್ ಮೀನ್ಸ್ ಟು ಅಡ್ರೆಸ್ ದ ಇಶ್ಯೂ. ನಾನು ಸ್ವಲ್ಪ ಯಮುನಾ ರಿವರ್, ಅದು ಪೊಲ್ಯೂಷನ್ಸ್, ಹೂಗ್ಲಿ ರಿವರ್ ಪೊಲ್ಯೂಷನ್ಸ್ ಇದೆ, ಥೇಮ್ಸ್ ಪೊಲ್ಯೂಷನ್. ವೇರೆವರ್ ದೇರ್ ಇಸ್ ಅ ರಿವರ್, ದೇರ್ ಇಸ್ ಅ ಸಿವಿಲೈಸೇಷನ್. Wherever there is a civilization, human intervention is there.
wherever human intervention is there, it is leading to pollution. So ಇದನ್ನ ಅಡ್ರೆಸ್ ಮಾಡಬೇಕಾದ್ರೆ ಸ್ವಲ್ಪ ಇಂಟೆನ್ಸ್ ಸ್ಟಡೀಸ್ ಆಗಬೇಕು, ಇಂಟೆನ್ಸ್ ಇನ್ಸ್ಪೆಕ್ಷನ್ಸ್ ಆಗಬೇಕು, ಕನ್ಸಲ್ಟೇಷನ್ಸ್ ಆಗಬೇಕು, ಮೀಟಿಂಗ್ಸ್ ಆಗಬೇಕು, ಡೈಲಾಗ್ಸ್ ಆಗಬೇಕು. ನಾನು ಪ್ರೀವಿಯಸ್ ಇನ್ಸ್ಪೆಕ್ಷನ್ಸ್ ಅಲ್ಲಿ ಮಾದನಾಯಕನಹಳ್ಳಿ ಸಿ ಎಂ ಸಿಗೆ ಅಲ್ಲೆಲ್ಲ ಅಲ್ಲೂ UGD ನೆಟ್ವರ್ಕ್ ಇಲ್ಲ. ಅಲ್ಲಿ ಅವರ ಇವ್ರ ಜೊತೆ ನಾನು ಡೈಲಾಗ್ಸ್ ಮಾಡಿದಾಗ ಅಲ್ಲಿ ಫೀಕಲ್ ಸ್ಲಡ್ಜನ್ನ ಕನ್ವೆ ಮಾಡ್ಕೊಂಡು ಹೋಗ್ತಾರೆ, ಕನ್ವೆ ಮಾಡಿ ರಿವರ್ಗೆ ಡಂಪ್ ಮಾಡ್ತಾರೆ. ಅವ್ರು ಹೇಳಿದ್ರು ಇಲ್ಲ ಅದನ್ನ ಇದಕ್ಕೆ ಬಿಡ್ಬೋದು, STPC ಬಿಡ್ಬೋದು. BWSSBನವರು STPCನ ತೆಗೆದು ಟ್ರೀಟ್ ಮಾಡಿ ಟ್ರೀಟೆಡ್ ವಾಟರ್ನ ರಿವರಿಗೆ ಬಿಡ್ತಕ್ಕಂಥ ಒಂದು ಮೆಥಡ್. ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಅನ್ನ CETP ಅಂತ ಮಾಡ್ತಾರೆ, ಕಾಮನ್ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ರೋಗ್ರಾಮ್. ಅಲ್ಲಿ ಮಾಡಿ ಅದು ಬಿಟ್ಟರೆ ಮಲಿನ ಆಗುತ್ತೆ. ಸೊ ದೇರ್ ಆರ್ ವೇರಿಯಸ್ ಮೆಥಡ್ಸ್. ನಾನೊಂದು ಫಾರ್ಮೆಟು ಜನರೇಟ್ ಮಾಡಿದೆ. ನಮ್ಮಲ್ಲಿ ಋಷಭಾವತಿ, ಕುಮುದ್ವತಿ, ಅರ್ಕಾವತಿ, ಸುವರ್ಣಮುಖಿ 4 ಸ್ಟ್ರೀಮ್ಸ್ ಬರ್ತವೆ. 4100 ಸ್ಕ್ವೇರ್ ಕಿಲೋಮೀಟರ್ ಕ್ಯಾಚ್ಮೆಂಟ್ ಇದೆ. 170 ಕಿಲೋಮೀಟರ್ ನಂದಿ ಹಿಲ್ ಟು ಔಟ್ಫಾಲ್ ಪಾಯಿಂಟ್. ಇಟ್ ಮೆಷರ್ಸ್ ಅಕ್ರಾಸ್ 170 ಕಿಲೋಮೀಟರ್ಸ್. ಇಷ್ಟು ಲೆಂತ್ ಇದೆ. 4001 ಕಿಲೋಮೀಟರ್ ಇದೆ. 16 TMC ಈಲ್ಡ್ ಇದೆ, ನ್ಯಾಚುರಲ್ ಈಲ್ಡ್. ಇದ್ರ ಅರ್ಕಾವತಿನಲ್ಲಿ ಒಂದೇ 11 TMC, ಋಷಭಾವತಿನಲ್ಲಿ 3 TMC, ಇನ್ನು ಸುವರ್ಣಮುಖಿ ಕುಮದ್ವತಿಯಿಂದ 11 TMC. ಇಟ್ ಟೋಟಲ್ಸ್ ಟು 16 TMC. ಸೊ ಈ ಥರ ವ್ಯವಸ್ಥೆ ಇದೆ. ಅಟ್ಲೀಸ್ಟ್ ಇವನ್ನ ನಾವು ಬೆಂಗಳೂರು ಬಗ್ಗೆ ನಾವೇನು ಹೇಳ್ತೀವಿ, ಬೆಂಗಳೂರು ಈಸ್ ಎ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್, IT ಕ್ಯಾಪಿಟಲ್, ಬಿಸ್ನೆಸ್ ಕ್ಯಾಪಿಟಲ್, ಫೈನಾನ್ಸ್ ಕ್ಯಾಪಿಟಲ್ ಎಲ್ಲ ಇರುತ್ತೆ. ಬೈ ವರ್ಚ್ಯೂ ಆಫ್ ಎಲಿವೇಶನ್ ಬೆಂಗಳೂರು ಈಸ್ ಹ್ಯಾವಿಂಗ್ ಸೆಲುಬ್ರಿಯಸ್ ಕ್ಲೈಮೇಟ್. ಮನೋಹರವಾದ ವಾತಾವರಣ ಇದೆ, ಎಲ್ಲರೂ ಇಲ್ಲಿ ಲೈಕ್ ಮಾಡ್ತಾರೆ. ಡೆಲ್ಲಿಯವರು ಆಫೀಸರ್ಸ್ ಬರ್ತಾರಲ್ಲ, ಡೆಲ್ಲಿದೇನಿದೆ ಲೆಸ್ ದ್ಯಾನ್ 100 ಇದೆ ಮೀನ್ ಸಿ ಲೆವೆಲ್. ಎಲ್ಲಿ ಮೀನ್ ಸಿ ಲೆವೆಲ್ ಮೇಲೆ ಎತ್ತರ ಕಡಿಮೆ ಇದೆ ಅಲ್ಲಿ ವೆದರ್ ಬಹಳ ಹಾಟ್ ಇರುತ್ತೆ, ಹ್ಯೂಮಿಡಿಟಿ. ಎಲ್ಲಿ ಎಲಿವೇಶನ್ ಜಾಸ್ತಿ ಇರುತ್ತೆ ಒಳ್ಳೆ ವಾತಾವರಣ. ಈಗ ನೀವು ನಂದಿ ಹಿಲ್ಸ್ಗೆ ಹೋದ್ರೆ, ಒಳ್ಳೊಳ್ಳೆ ಹಿಲ್ ಸ್ಟೇಷನ್ಸ್ಗೆ ಹೋದ್ರೆ ವಾತಾವರಣ ಚೆನ್ನಾಗಿರುತ್ತೆ. ದಟ್ ಮೀನ್ಸ್ ಟು ಸೇ ಮೀನ್ ಸಿ ಲೆವೆಲ್ ಇಂದ ಜಾಸ್ತಿ ಮೇಲಿದೆ, ವಾತಾವರಣ ಚೆನ್ನಾಗಿ. ಬೆಂಗಳೂರು 960 ಮೀಟರ್ ಇದೆ. ಇಫ್ ಯು ಗೋ ಟು ಗುಲ್ಬರ್ಗ 450 meters. ಇಫ್ ಯು ಗೋ ಟು ಹೈದರಾಬಾದ್ 500 meters. ಗೋ ಟು ಕಲ್ಕಟ್ಟ 400. ಸೊ ಬೈ ವರ್ಚ್ಯೂ ಆಫ್ ಎಲಿವೇಶನ್ ಅಂದ್ರೆ ನ್ಯಾಚುರಲ್ ಬ್ಲೆಸಿಂಗ್ಸ್ ಬೆಂಗಳೂರಿಗೆ. ಬೆಂಗಳೂರು shares 50% of the revenue of the state. So it is the onus of the citizens of India, ಇದು ಕರ್ನಾಟಕ, to nurture Bengaluru in a better way. ಅದರ ಹೆಲ್ತನ್ನು ಕಾಪಾಡಬೇಕು, ಸಮೃದ್ಧಿನೂ ಕಾಪಾಡಬೇಕು, ಪ್ರಾಸ್ಪರ್ಟಿನೂ ಕಾಪಾಡ್ಕೋಬೇಕಾಗ್ತದೆ. ಅದನ್ನು ಎಲ್ಲರೂ ಸಮತೋಲನವಾಗಿ ನೋಡಬೇಕಾಗ್ತದೆ. ಯಾಕಂದ್ರೆ ಬೆಂಗಳೂರು ಹೌಸಸ್ ಪೀಪಲ್ ಫ್ರಮ್ ಆಲ್ ದ ವಿಲೇಜಸ್, ಆಲ್ ದ GPs, ಆಲ್ ದ ಹೋಬ್ಳೀಸ್, all the taluks, all the districts across the state. ಏನಕ್ಕೆ? ಎಂಪ್ಲಾಯ್ಮೆಂಟ್, ಎಜುಕೇಷನ್, ಹೆಲ್ತ್, ಲೈವ್ಲಿಹುಡ್, ರಿಕ್ರಿಯೇಷನ್ ಎಲ್ಲದಕ್ಕೂ ಬರ್ತೀವಿ ನಾವು. ತಿರ್ಗಿ ಅಲ್ಲಿ ವಾಪಸ್ ಹೋಗ್ತೀವಿ, ಬೆಂಗಳೂರು ನಮ್ದಲ್ಲ. ಸೊ ಬೆಂಗಳೂರು ನಮ್ಮನ್ನು ಭಾಳ ಪೋಷಣೆ ಮಾಡಿ. ಸೊ ನನ್ನ ಮಟ್ಟಿಗೆ ಇಟ್ ಈಸ್ ದಿ ಓನರ್ಸ್ ಆಫ್ ಈಚ್ ಅಂಡ್ ಎವ್ರಿಬಡಿ ಟು ನರ್ಚರ್ ಬ್ಯಾಂಕ್, ಟು ಪ್ರೊಟೆಕ್ಟ್ ಬ್ಯಾಂಕ್, ಟು ಕನ್ಸರ್ವ್ ದ ಹೆಲ್ತ್ ಸ್ಟೇಟಸ್ ಆಫ್ ಬ್ಯಾಂಕ್ ಅಂತ ಭಾವಿಸ್ಕೊಂಡು ಇದು ಇಟ್ ರನ್ಸ್ ಇನ್ ಪ್ರಾಕ್ಸಿಮಿಟಿ ಟು ಬ್ಯಾಂಕ್. ನಾವು ಬ್ಯಾಂಗ್ಳೂರ್ಗೆ ಇಷ್ಟೊಂದು ಟ್ಯಾಗ್ ಕೊಟ್ಬಿಟ್ಟು ಒಳ್ಳೆ ಉಲ್ಲೇಖ ಕೊಟ್ಟು ಈ ಪೊಲ್ಯೂಟೆಡ್ ರಿವರ್ಸ್ ಅನ್ನ ಇಟ್ಕೊಂಡ್ರೆ ವಾಟ್ ವುಡ್ ಬಿ ದಿ ಸಿಚುಯೇಷನ್? ಅವರ್ ಟಾರ್ಗೆಟ್ ಇಸ್ ಟು ಕ್ಲೀನ್ ಅಪ್ ದ ರಿವರ್ಸ್, ಟು ಮೇಕ್ ದ ಸಿಟಿ ಕ್ಲೀನ್. ಸೊ ಇದನ್ನ ನಾವು ಕ್ಲೀನ್ ಮಾಡ್ಕೊಂಡು ಅಲ್ಲೂ ಕ್ಲೀನ್ ಆಗ. ಆಮೇಲೆ ನಮಗೆ ಬೈ ವರ್ಚ್ಯೂ ಆಫ್ ಕಾವೇರಿ we are having water supply to Bangalore. It's a boon. ಸಿಟಿಗಳು ಎಲ್ಲಿ ಫ್ಲರಿಶ್ ಆಗ್ತವೆ ಅಂದರೆ ವೇರ್ ದೇರ್ ಇಸ್ ಅಡಿಕ್ವೇಟ್ ವಾಟರ್ ಸಪ್ಲೈ. ನೀರಿಗೂ ನಾಗರಿಕತೆಗೂ ಬಹಳ ಅವಿನಾವ ಸಂಬಂಧ ಇದೆ. ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ವಾಟರ್ ಅಂಡ್ ಸ್ಯಾನಿಟೇಷನ್, ವ್ಯಾಟ್ಸನ್ ಅಂತ ಕರೀತೀವಿ. ನಾನು ಎಕ್ಸಿಕ್ಯೂಟಿವ್ ಇದ್ದೆ ಮಧುಗಿರಿ ಜಿಲ್ಲಾ ಪಂಚಾಯತಲ್ಲಿ. ಒಂದು ಪ್ರೋಗ್ರಾಮ್ ಬಂತು, ಯುನಿಸೆಫ್ ಪ್ರೋಗ್ರಾಮ್, ವ್ಯಾಟ್ಸನ್ ಅಂತ. ವಾಟರ್ ಅಂಡ್ ಸ್ಯಾನಿಟೇಷನ್ ದೇ ಆರ್ ಇಂಟಗ್ರೇಟೆಡ್. Without water, sanitation doesn't exist. You can't expect sanitation to function in the absence of water. So, ಅವಾಗ ಸ್ಕೂಲ್ ಸ್ಯಾನಿಟೇಷನ್ಸ್ ಅಂತ ಒಂದು 250 ಸ್ಕೂಲಿಗೆ ಮಾಡಿ.
ಮಕ್ಕಳು ಅದನ್ನು ಓಪನ್ ಡೆಫಿಕೇಶನ್ಸ್ಗೆ ಹೋಗ್ತಾರೆ, ಸ್ಕೂಲ್ಗೆ ನೀರು ಕೊಡಬೇಕು, ಸಿಂಟೆಕ್ಸ್ ಟ್ಯಾಂಕ್ ತಂದಿಟ್ಟು ಟಾಯ್ಲೆಟ್ ಕೊಡಬೇಕು, ಹೈಜೀನಾಗಿ ಕಲಿಸ್ಕೊಡ್ಬೇಕು. ಅಲ್ಲಿ ತುಮಕೂರಲ್ಲಿ ಒಂದು ಡ್ರೈವ್ ಮಾಡಿದ್ವಿ ಕೆಲವು ಪೈಲಟ್ ಬೇಸಿಸ್. ಅಂದರೆ ಆಬ್ಜೆಕ್ಟಿವ್ಸ್ ಹೇಳ್ತೀವಿ, ಇಂಪ್ಲಿಮೆಂಟೇಷನ್ ಈಸ್ ಇಂಪಾರ್ಟೆಂಟ್. ನಾವು ವಿ ಆರ್ ಇನ್ ದಿ ಪ್ರೋಸೆಸ್ ಆಫ್ ಅಸೆಸ್ಮೆಂಟ್, ವಿ ಆರ್ ಇನ್ ದಿ ಪ್ರೋಸೆಸ್ ಆಫ್ ಎಸ್ಟಿಮೇಷನ್. ಸೊ ನಾವು ಒಟ್ಟು ಇಲ್ಲಿವರೆಗೆ ಒಂದು 3 ಮೀಟಿಂಗ್ಸ್ ಮಾಡಿದ್ದೇವೆ. ಇದು ಥರ್ಡ್ ಇನ್ಸ್ಪೆಕ್ಷನ್. ಫಸ್ಟ್ ಇನ್ಸ್ಪೆಕ್ಷನ್ ವಿ ಸ್ಟಾರ್ಟೆಡ್ ಫ್ರಮ್ HMT ಏರಿಯಾ, ಗೊರಗುಂಟೆಪಾಳ್ಯ ಇದೆಯಲ್ಲ, CMTRI 5 ಇದೆ, ಅಲ್ಲಿ ಸ್ಟಾರ್ಟ್ ಆಗ್ತದೆ ನಮ್ಮದು ಋಷಭಾವತಿ ಒಂದು ಸ್ಟ್ರೀಮು. ಹಂಗೆ ಲಗ್ಗೆರೆಗೆ ಬರುತ್ತೆ, ORR ಕ್ರಾಸ್ ಮಾಡಿಬಿಟ್ಟು ಬೆಂಗಳೂರು ಯೂನಿವರ್ಸಿಟಿ ನೋಡ್ತಿರಲ್ಲ BM ರೋಡಲ್ಲಿ, ಅಲ್ಲಿ ಬರುತ್ತೆ. ಆಮೇಲೆ ಮುಂದೆ ಬೈರಮಂಗಲ ಟ್ಯಾಂಕಿಗೆ ಬರುತ್ತೆ, ಬೈರಮಂಗಲ ಟ್ಯಾಂಕಿಂದ ಅರ್ಕಾವತಿಗೆ ಬರುತ್ತೆ. ಬೈರಮಂಗಲ ಟ್ಯಾಂಕ್ ಆಲ್ರೆಡಿ ಪೊಲ್ಯೂಷನ್ ಆಫ್ ದಿ ಹೈಯೆಸ್ಟ್ ಆರ್ಡರ್, RO ಬೆಲೆನೂ ಹಾಗೆ ಇರುತ್ತೆ. ಸೊ ಏನಂದರೆ ಎಂಟ್ರಿ ಲೆವೆಲಲ್ಲಿ ವೇರ್ ಆರ್ ದಿ ಇನ್ಲೆಟ್ಸ್ ವಿಚ್ ಆರ್ ಡಿಸ್ಚಾರ್ಜಿಂಗ್ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್, ವಿಚ್ ಆರ್ ಡಿಸ್ಚಾರ್ಜಿಂಗ್ ಸೀವೇಜ್, ವಿಚ್ ಆರ್ ಡಿಸ್ಚಾರ್ಜಿಂಗ್ ಅಗ್ರಿಕಲ್ಚರ್ ವಾಟರ್ ರನ್ ಆಫ್, ವಿಚ್ ಆರ್ ಡಿಸ್ಚಾರ್ಜಿಂಗ್ ಅರ್ಬನ್ ರನ್ ಆಫ್, ದಟ್ ಈಸ್ ಸಲೇಜ್. ಆ ಇನ್ಲೆಟ್ಸ್ನ ತೊಗೊಂಡು ಎಂಟ್ರಿ ಪಾಯಿಂಟಲ್ಲೇ ಡಿಸೆಂಟ್ರಲೈಸ್ಡ್ ವೇನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ್ದೆ ಆದರೆ ಒಂದು ಪಾಯಿಂಟಲ್ಲಿ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದೆಲ್ಲ ಹರಿದು ಬರುತ್ತಲ್ಲ, ಆ ವ್ಯಾಲೀಸ್ ಎಲ್ಲ ಕೆಟ್ಟೋಗ್ಬಿಡ್ತಾರೆ. ಸೊ ನಿಪ್ಪಿನ್ ದಿ ಬಡ್ ಅದೆಲ್ಲಿ ಹುಟ್ಟುತ್ತಲ್ಲ ಆ ಏರಿಯಾದಲ್ಲಿ ಅಡ್ರೆಸ್ ದಿ ಇಶ್ಯೂ. ಯು ಶುಡ್ ನಾಟ್ ಸ್ಪ್ರೆಡ್ ಅಕ್ರಾಸ್. ಆ ಇಂಟೆನ್ಷನ್ಸ್ ಅಲ್ಲಿ ವಿ ಹ್ಯಾವ್ ಅಂಡರ್ಟೇಕನ್ ಸ್ಟಡೀಸ್. ಇವತ್ತು ವಿ ಹ್ಯಾವ್ ಗಾನ್ ಅಪ್ ಟು ಸಂಗಮ, ಇದೊಂದು ಮುಗೀತು. ನೆಕ್ಸ್ಟು ನಾವು ಸ್ಯಾಂಕಿ ಟ್ಯಾಂಕಿಂದ ಬರುತ್ತಲ್ಲ ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ಅನ್ನುವಾಗ ಆ ಸ್ಟ್ರೆಚ್ಚನ್ನು ನಾವು ಒಂದು ನೋಡಬೇಕಾಗ್ತದೆ. ಸುವರ್ಣಮುಖಿ ಒಂದು ಸ್ಟ್ರೆಚ್ ನೋಡಬೇಕಾಗ್ತದೆ. ಸ್ವಲ್ಪ ಯಮುನಾ ರಿವರ್ ಅಲ್ಲಿ ವಾಟ್ ಈಸ್ ದಿ ಪ್ರಾಬ್ಲಮ್, ಲೋಕಲ್ ಇಶ್ಯೂಸ್ ಏನಿದೆ, ಸ್ಟ್ರಿಂಜೆಂಟ್ ಮೆಷರ್ಸ್ ಏನು ತಂದಿದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸ್ ಏನು ತಂದಿದ್ದಾರೆ, ಲೆಜಿಸ್ಲೇಷನ್ಸ್ ಏನು ತಂದಿದ್ದಾರೆ, ಅಲ್ಲೂ ಡಾಕ್ಯುಮೆಂಟ್ ನೋಡೋಣ. ಆಮೇಲೆ ಕಾಮ್ ರಿವರ್ ಇನ್ ಔರಂಗಾಬಾದ್, ಅದು ಶಾರ್ಟ್ ರೀಚ್ ಅಲ್ಲಿದೆ. ನಾವು ಇನ್ನೊಂದು ಬೇರೆ ವಿಚಾರಕ್ಕೆ ಹೋಗ್ತೇವೆ, ಹಂಗೆ ವಿಸಿಟ್ ಮಾಡ್ಕೊಂಡು ಇವನ್ನೆಲ್ಲ ಒಂದು ಇನ್ಬಿಲ್ಟ್ ಮಾಡಿ ಲೆಟ್ ಅಸ್ ಕಮ್ ಔಟ್ ವಿತ್ ಎ ಕಾಂಪ್ರಿಹೆನ್ಸಿವ್ ಸೊಲ್ಯೂಷನ್ ಅಂತ. ಸೊ ದಿಸ್ ಇಸ್ ದಿ ಆಬ್ಜೆಕ್ಟ್. SSP UGD ಮಾಡಬೇಕು. ಕೆಲವು ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಇದೆ, ಅನ್ಆರ್ಗನೈಸ್ಡ್ ಇಂಡಸ್ಟ್ರೀಸ್, ಅನ್ಅಥರೈಸ್ಡ್ ಹೌಸಸ್, ಅವು ರೆವೆನ್ಯೂ ಸೈಡ್ಸ್, ದೇ ಆರ್ ನಾಟ್ ಅಂಡರ್ ದಿ ಕಂಟ್ರೋಲ್ ಆಫ್ BWSS. ಎಲ್ಲೆಲ್ಲಿ ಆಥರೈಸ್ಡ್ ಲೇಔಟ್ಸ್ ಇರುತ್ತೆ ಅವನ್ನ ಇವರು ಐಡೆಂಟಿಫೈ ಮಾಡಿ ಅವನ್ನೇನು ಮಾಡೋದು, ಅದಕ್ಕೂ ನಾನು ಹೇಳಿದೆ ಮ್ಯಾಪ್ ದೋಸ್ ಏರಿಯಾಸ್. ಅನ್ಆರ್ಗನೈಸ್ಡ್ ಇಂಡಸ್ಟ್ರೀಸ್ ಎಷ್ಟಿದೆ, ಅನ್ಅಥರೈಸ್ಡ್ ಡ್ವೆಲ್ಲಿಂಗ್ಸ್ ವಿಚ್ ಆರ್ ನಾಟ್ ಅಂಡರ್ ದಿ ಪರ್ವ್ಯೂ ಆಫ್ BDA, ಅವ್ರು ಡೈರೆಕ್ಟ್ ಆಗಿ ಸೀವೇಜನ್ನ ಡ್ರೈನೇಜ್ ಮುಖೇನ ಲೀಡ್ ಆಫ್ ಮಾಡ್ತಾರೆ, ಆಸ್ ಯು ರೈಟ್ಲಿ ಸಜೆಸ್ಟೆಡ್. ಅದನ್ನು ಒಂದು ಸರ್ವೆ ಮಾಡಿಕೊಡ್ತು. ಅದು ದಿಸ್ ಇಶ್ಯೂ ಇಸ್ ಪರ್ಸಿಸ್ಟೆಂಟ್ ಇನ್ ಯಮುನಾ ಅಂತಲೂ ಕೇಳಿದೆ ನಾನು, ಬೇರೆ ಆಫೀಸರ್ಸ್ಗೆ ಮಾತಾಡುತ್ತೆ. ಅಲ್ಲಿ ಯಾವ ಥರ ಅದಕ್ಕೆ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಬೇಕು. ಬೆಸ್ಕಾಮ್ನವ್ರು ಕನೆಕ್ಷನ್ಸ್ ಕೊಟ್ಟಿರ್ತಾರೆ, ಸೊ ಬೇರೆ ಬೇರೆ ಕನೆಕ್ಷನ್ಸ್ ಇರ್ತವೆ. ಬೆಸ್ಕಾಮ್ ಲೈಟಿಂಗ್ ಅಂತೂ ಇದ್ದೇ ಇರುತ್ತಲ್ಲ, ಸೊ ಅವನ್ ಪತ್ತೆ ಹಚ್ಚಬೇಕು. ವಿ ನೀಡ್ ಟು ಅಂಡರ್ಟೇಕ್ ಸರ್ವೆ ಆಫ್ ದೋಸ್ ಏರಿಯಾಸ್. ವಾಟ್ ಈಸ್ ದಿ ಏರಿಯಾ, ವಾಟ್ ಈಸ್ ದಿ ಜಿಯೋಗ್ರಫಿ, ವಾಟ್ ಬೆಸ್ಟ್ ಆಕ್ಷನ್ ಪ್ಲಾನ್ ದಟ್ ಕ್ಯಾನ್ ಬಿ ಮೂವ್ಡ್, ರಿಸೋರ್ಸಸ್ ಹೇಗೆ, ಆ ಡ್ವೆಲ್ಲಿಂಗ್ ಯಾವ ಥರ ಮಾಡೋದು ಸ್ವಲ್ಪ ಸರ್ವೆ ಮಾಡಬೇಕು. ಒಂದು ಪಾರ್ಟು ಆಥರೈಸ್ ಪಾರ್ಟ್ ಇಂದಾನೆ ಶಾರ್ಟೇಜ್. ಈಗ ಇಂಡಸ್ಟ್ರೀಸ್ ನಾವೇನು ಪರ್ಮಿಷನ್ಸ್ ಕೊಟ್ಟು ಆರ್ ದೇ ವರ್ಕಿಂಗ್ ಆಸ್ ಪರ್ ದಿ ನಾರ್ಮ್ಸ್? ನಾವೇನೋ ಒಂದು ಸ್ಟ್ರಿಂಜೆಂಟ್ ನಾರ್ಮ್ಸ್ ಹೇಳಿದ್ವಿ, ಅದು ಕಾಂಪ್ಲಯನ್ಸ್ ಆಗ್ತಾ ಇದೆಯಾ, ಪಾಲನಾ ವರದಿ ಆಗ್ತಾ ಇದೆಯಾ, ಅದು ಸ್ವಲ್ಪ ನೋಡಬೇಕಾಗ್ತದೆ. ಕೆಲವೊಂದು ಎನ್ಫೋರ್ಸ್ಮೆಂಟ್ ತರಬೇಕಾಗ್ತದೆ, ಕೆಲವು ರೆಮಿಡಿಯಲ್ ಆಕ್ಷನ್ಸ್ ಮಾಡಬೇಕಾಗ್ತದೆ, ಕೆಲವು ನ್ಯೂ ಪ್ಲಾನ್ಸ್ ಆಫ್ ಆಕ್ಷನ್ಸ್ ಮಾಡಬೇಕಾಗ್ತದೆ. ಈ ಡೈರೆಕ್ಷನ್ಸಲ್ಲಿ ಸ್ಟಿಲ್ ವಿ ಆರ್ ವರ್ಕಿಂಗ್ ಆನ್ ದಿ ಪ್ಲಾನ್ಸ್. ಅದನ್ನು ಮತ್ತೆ ನಮ್ಮ DCMs ಕರೆದು ನಮ್ಮನ್ನೆಲ್ಲ ಕರೆದು ಒಂದು ಪ್ರೆಸೆಂಟೇಷನ್ಸ್ ತೊಗೊಳ್ತಾರೆ, ಸೆಕ್ಟರ್ ವೈಸ್, ಒಂದೊಂದೇ ವ್ಯಾಲ್ಯೂ ವೈಸ್. ಏನಪ್ಪ, ವಾಟ್ ಆರ್ ದಿ ರೀಸನ್ಸ್, ವಾಟ್ ಆರ್ ದಿ ಸೋರ್ಸಸ್, ವಾಟ್ ಆರ್ ದಿ ಮೆಷರ್ಸ್, ವೇರ್ ಯು ಹ್ಯಾವ್ ಗಾನ್, ಏನು ನೋಡ್ಕೊಂಡ್ಬಂದೆ, ಅಲ್ಲೇನಿದೆ, ಪ್ರಾಕ್ಟಿಕಲ್ ಆಗಿ ಏನು ನಾವು ಅನುಷ್ಠಾನ ಮಾಡ್ಬೋದು. ಸೊ ಅವರು ತೊಗೊತಾರೆ, ಅವ್ರ ಇನ್ಪುಟ್ಸು ಕೊಡ್ತಾರೆ. ಸರ್ ನಮ್ಮದೊಂದು ಸಲಹೆ, ಕೆರೆಗಳು ನೇರವಾಗಿ ಮಲಿನ ನೀರನ್ನು ಬಿಡ್ತಾ ಇದ್ದಾರೆ. ರಾತ್ರಿ 3 ಗಂಟೆ 4 ಗಂಟೆಯಲ್ಲಿ ಬಿಡ್ತಾರೆ, ಬೆಳಗ್ಗೆ ಏನೂ ಆಗಿರೋದು. ಅದನ್ನ ಅವ್ರು ದಾರಿನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಫ್ಯಾಕ್ಟ್ರಿಯಿಂದ ನೇರವಾಗಿ ಕಾರ್ಖಾನೆಗೆ ದಾರಿನೇ ಮಾಡ್ಕೊಂಡ್ಬಿಟ್ಟವ್ರೆ.
ಇವ್ರು ಕಣ್ಣು ಕಾಣಿಸಲ್ವ, ಜನಕ್ಕೆ ಕಾಣಿಸುತ್ತೆ, ನಿಮ್ಮ ಅಧಿಕಾರಿಗಳು ಕಣ್ಣು ಕಾಣಿಸಲ್ವಾ? ಯಾಕೆ ದಾರಿ ಮುಚ್ಚಿ ಹೋಗಲಿ, ನಿಮ್ಮ ಕ್ರಮ ಕೈಗೊಳ್ಳೋಕ್ಕಾಗಿಲ್ಲ. ಆ ದಾರಿ ಮಾಡಿರ್ತಾರ ಬಂಡಾರ ಮುಚ್ಚಬೇಕಲ್ವ ಇವರು? ಅದು ಮಾಡೋದಿಲ್ಲ. ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ, ನಾನು ಮುಂದಕ್ಕೆ ಮಾತಾಡಲ್ಲ, ನೀವೇ ತಿಳ್ಕೊಳ್ಳಿ. ನಾನು ಬೇರೆ ಪ್ರಶ್ನೆ ಬರ್ತೀನಿ ಸರ್, ಅದು ಅವರು ಆರೋಳಿಗೆ ಹೇಳ್ದಲ್ಲ, ಅದಕ್ಕೆ ತಕ್ಷಣಕ್ಕೆ ಮಾತಾಡಿದೆ ನಾನು. ಅವರೇ ಸರ್. ಈಗ ಒಂದು ನಿಮಿಷ ಸರ್, ಒಂದು ನಿಮಿಷ. ನೀವೇನು ಹೇಳಿದ್ರಿ, ಅರ್ಕಾವತಿ ಮತ್ತು ವಿಶ್ವಾವತಿ ಶುದ್ಧೀಕರಣ ಜೊತೆಗೆ ಇತರೆ ಪ್ರಮುಖ ಟ್ಯಾಂಕ್ಗಳ ಕೆರೆಗಳ ಒಂದು ಅಧ್ಯಯನ ಮಾಡೋಕ್ಕೆ ತಾವು ಹೊರಟಿದ್ರಿ. ಇದು ಹೌದೌದು, ಮೇನ್ ಅದು ಹೇಳಿದ್ರೆ ನಾನು ಬರ್ಕೊಂಡಿದ್ದೀನಿ. ಮೈನರ್ ಟ್ಯಾಂಕ್ಗಳು ಅಂದರೆ ಕೆರೆಗಳನ್ನು ಅವನ್ನ ಕಾಪಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮೂಲ ಉದ್ದೇಶ. ಇದರಲ್ಲಿ ಸರ್ ನೀವು ಅರ್ಕಾವತಿ ಮತ್ತು ವೃಷಭಾವತಿ ಜಲಾಶಯಗಳಲ್ಲಿ ನೀರು ಬರ್ತಕ್ಕಂಥ ನೀರು, ಮಳೆ ನೀರು ಬರ್ತಾ ಇದೆಯಾ? ಸರ್ಕಾರಕ್ಕೆ ಒಂದು ಸಾಮಾನ್ಯ ಪ್ರಜ್ಞೆ ಇರಬೇಕು. ಇವತ್ತು ಬರ್ತಾ ಇರೋದು ಕೆಂಗೇರಿ 3 ನೀರು ಬರ್ತಾ ಇರೋದು, ಅಧ್ಯಯನ ಮಾಡೋದು ಏನಿನಲ್ಲಿ ನೀವು? ಬರ್ತಾ ಇರೋದು ಕೆಂಗೇರಿ 3 ನೀರು ಶುದ್ಧೀಕರಣ. ಒಂದು ನಿಮಿಷ ಸರ್, ಒಂದು ನಿಮಿಷ. ನೀವು ಬೈರಮಂಗಲ ಕೆರೆಯಿಂದ ಬಂದು ಶೇಖರಣೆ ಆಗುತ್ತೆ, ಅದೊಂದು ದೊಡ್ಡ ಟ್ಯಾಂಕ್. ಅದು ಆ ಟ್ಯಾಂಕಲ್ಲಿ ಬಂದು ಶೇಖರಣೆ ಆಗುತ್ತೆ. ಅಲ್ಲಿಂದ ಬರ್ತಕ್ಕಂಥದ್ದು ಅರ್ಕಾವತಿ ನದಿಗೆ. ಆ ನೀರು, ಆ ಮಲಿನ ನೀರೇ ನಮಗೆ ಅರ್ಕಾವತಿನಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಅದನ್ನು ನೀವು ಶುದ್ಧೀಕರಣ ಮಾಡಿ ಎಂಥದ್ದು ನಾನು ನಿಮ್ಗೆ ಹೇಳಿದ್ನಲ್ಲ, ಅಲ್ಲಿ ಬಂಕ ನೀವು ಟ್ಯಾಂಕ್ ಹತ್ರ, ಬೈರಮಂಗಲ ಕೆರೆ ಟ್ಯಾಂಕ್ ಹತ್ರ ಅಲ್ಲಿ ಶೇಖರಣೆ ಆಗಿ ದೊಡ್ಡ ಕೆರೆ ಇದೆ ಸರ್, ಅದು 106 ಎಕರೆ ವಿಸ್ತೀರ್ಣದಲ್ಲಿದೆ. ಅಲ್ಲಿ ನೀವು ಅದನ್ನು ನೀವು ಶುದ್ಧೀಕರಣ ಮಾಡಲಿಲ್ಲ ಸರ್ಕಾರ. ಇದಕ್ಕೆ ಬಹುದಿನಗಳ ಕನಸಿದೆ ಸಾರ್ವಜನಿಕರದ್ದು, ಅದನ್ನು ನೀವು ಗಮನ ಹರಿಸಲ್ಲ. ನನ್ನದು ಪ್ರಕಾರ ಬೇಜಾರು ಮಾಡ್ಕೋಬೇಡಿ, ಅಧ್ಯಯನ ಮಾಡ್ತಕ್ಕಂಥದ್ದು ಇದರಿಂದ ಸರ್ ಸಾರ್ವಜನಿಕರೇ ಒಳ್ಳೆ ಅಭಿಪ್ರಾಯ ಇದೆ. ಅದರಲ್ಲಿ ಇದರಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನೀವು ಅಧ್ಯಯನ ಮಾಡಬೇಕೇ ವಿನಃ ನೀವು ಸಮ ವ್ಯರ್ಥ ಆಗುತ್ತೆ ಅಂತ ನಾನು ಅಂತೀನಿ ಸರ್. ಅದು ಅಲ್ಲಿ ಇಲ್ಲ ಮಾತಾಡಿ, ನಾನೆಲ್ಲ ಕೇಳ್ಬಿಡ್ತೀನಿ ಸರ್. ಆಯ್ತು ಸರ್. ಈಗ ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ಬೈರಮಂಗಲ ಏರಿಯಾ ಪೊಲ್ಯೂಷನ್ ಇದೆಯಲ್ಲ, ಒಂದು ಸೆಕೆಂಡ್ ಪೂರ ಹೇಳ್ಬಿಡಿರಿ. ಬೈರಮಂಗಲ ಸುತ್ತಮುತ್ತ ಎಣ್ಣೆ ಕೊಡೋದಿಲ್ಲ, ಯಾಕೆ ಗೊತ್ತಾ? ಪೊಲ್ಯೂಷನ್ ನೀರು ಕುಡಿತಾರೆ, ಅಲ್ಲಿ ಕಜ್ಜಿ ಬರ್ತದೆ, ಈಗ ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ದಟ್ ಇಸ್ ಅ ಸೋಷಿಯಲ್ ಅನಾಮಲಿ, ಸಾಮಾಜಿಕ ಪಿಡುಗು ಅಂತ ಹೇಳ್ತಾರೆ. ಒಂದು ಎಕ್ಸಾಂಪಲ್ ಹೇಳಿ ಮತ್ತೆ ಇದಕ್ಕೆ ಬರ್ತಾರೆ. ನಾನು ಮಧುಗಿರಿನಲ್ಲಿ ಈ ಜಿಲ್ಲಾ ಪಂಚಾಯತಲ್ಲಿದ್ದಾಗ 2000 to 2004 4 ಇಯರ್ಸ್ ಇದ್ದ. ಈ ಬಾಗುಡದಲ್ಲಿ ಮಳೆ ಪ್ರಮಾಣ ಕಡಿಮೆ, ಬೋರ್ವೆಲ್ಲಲ್ಲಿ ಅಂತರ್ಜಲದ ಒಂದು ಮಟ್ಟ ಕುಸಿದೋಗಿರುತ್ತೆ, ಅಂತರ್ಜಲದ ಕ್ವಾಂಟಿಟಿ ಇದೆಯಲ್ಲ, ಗ್ರೌಂಡ್ ವಾಟರ್ ಕ್ವಾಂಟಿಟಿ ಕಡಿಮೆ. ಇಫ್ ಯು ಗೋ ಡೀಪರ್ ಅಂಡ್ ಡೀಪರ್, ರಾಸಾಯನಿಕ ಲವಣಾಂಶಗಳು ಜಾಸ್ತಿ ಇರ್ತವೆ. ಕಡಿಮೆ ಪ್ರಮಾಣದ ನೀರಲ್ಲಿ ಅದು ಮಿಕ್ಸ್ ಆದಾಗ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಫ್ಲೋರೈಡ್ ಜಾಸ್ತಿ ಆಗುತ್ತೆ. ಆ ಫ್ಲೋರೈಡ್ ಕನ್ಸಂಪ್ಷನ್ಸ್ ಇಂದ ಏನಾಗ್ತಾ ಇತ್ತು, ಆ ಹೆಣ್ಮಕ್ಳು ಹಲ್ಲಿನ ಮೇಲೆ ಎಲ್ಲೋ ಸೈನ್ಸ್ ಬರ್ತಾ ಇತ್ತು. ಹೆಣ್ಮಕ್ಳನ್ನ ಯಾರು ಮದುವೆ ಮಾಡ್ಕೊಳಲ್ಲ ಸ್ವಾಮಿ ಅಂತ ಬರೋದು, ಜಾಯಿಂಟ್ಸ್ ಪೈನ್ ಬರೋದು. ಆಗ ಒಂದು ಯೋಚನೆ ಬಂತು, ಹಾರ್ನೆಸಿಂಗ್ ಸರ್ಫೇಸ್ ಸೋರ್ಸ್ ಆಫ್ MI ಟ್ಯಾಂಕ್ಸ್ ಟ್ರೀಟ್ ಮಾಡಿ ಕೊಡಿ. ಬೋರ್ವೆಲ್ ವಾಟರು ಬಯಾಲಜಿಕಲ್ ಕಂಟ್ಯಾಮಿನೇಷನ್ ಆಗಿಲ್ಲ, ಕೆಮಿಕಲ್ ಕಂಟ್ಯಾಮಿನೇಷನ್ ಆಗಿದೆ, ರಾಸಾಯನಿಕ ಕಲುಷಿತತೆಗೆ ಒಳಪಟ್ಟಿದೆ. ರಾಸಾಯನಿಕ ಕಲುಷಿತತೆಯಿಂದ ಅಡ್ಡ ಪರಿಣಾಮಗಳು ಉಂಟಾಗ್ತಾ ಇದೆ ಅನ್ನೋ ಒಂದು ಇದು ಬಂತು. ಈಗ ಅದಕ್ಕೆಲ್ಲ ನೋಡಿ, ತುಂಗಭದ್ರಾ ನೀರನ್ನ ಸರ್ಫೇಸ್ ವಾಟರ್ ತಗೊಂಡು ನಾವು 2 TMC ನೀರನ್ನ ಚಳ್ಳಕೆರೆ, ಮೊಳಕಾಲ್ಮೂರು, ಪಾವಗಡಕ್ಕೆ ನೀರು ಕೊಡ್ತಾ ಇದೆ, ಈಸ್ ಔಟ್ ಆಗಿದೆ. ಅಪ್ಪರ್ ಭದ್ರಾ 0.5 TMC ಕೆರೆಗಳಿಗೆ ಹೋಗ್ತಾ ಇದೆ. ಕೆರೆಗಳಿಗೆ ಸ್ವಲ್ಪ ನೀರು ತುಂಬಿಸಿದ್ರೆ ಅಲ್ಲಿ ಗ್ರೌಂಡ್ ವಾಟರ್ ಟೇಬಲ್ ರೀಚಾರ್ಜ್ ಆಗಿ ನೀರು ಸ್ವಲ್ಪ ಉತ್ತಮವಾದ ನೀರನ್ನ ನಾವು ನೋಡ್ಬೋದು. ನಂತರ ಎತ್ತಿನೊಡೆ ನೀರು ಹೋಗ್ತಾ ಇದೆ, ಒಂದು 32 ಕೆರೆ ನಾವು ಅಲ್ಲಿ ಕಾಂಟೆಂಪ್ಲೇಟ್ ಮಾಡಿ. ಈಗ ಹೀಗೆ ಸುಧಾರಣೆ ಇವ್ರು ಹೇಳಿದ್ದು ಕರೆಕ್ಟ್. ನಾನು ಬೈರಮಂಗಲ ಟ್ಯಾಂಕ್ ನೋಡಿದೆ. ಅದಕ್ಕೆ ನನಗೆ ಏನು ಮೇಲ್ಗಡೆ ಆದೇಶ ಇದೆ ಅರ್ಬನ್ ಡೆವಲಪ್ಮೆಂಟ್ ಇಂದ, ಇಂಟೆನ್ಸಿವ್ ಆಗಿ ಪ್ರತಿ ವ್ಯಾಲಿ ವೈಸು ಹೌ ಮಚ್ ಸೀವೇಜ್ ಈಸ್ ಗೆಟಿಂಗ್ ಜನರೇಟೆಡ್, ಹೌ ಮಚ್ ಇಂಡಸ್ಟ್ರಿಯಲ್ ವೇಸ್ಟ್ ಈಸ್ ಗೆಟಿಂಗ್ ಜನರೇಟೆಡ್, ಹೌ ಮಚ್ ಕ್ವಾಂಟಿಟಿ ಈಸ್ ಗೆಟಿಂಗ್ ಟ್ರೀಟ್ ಮಾಡಿಬಿಡ್ತಾ ಇದ್ದಾರೆ. ವಾಟ್ ಈಸ್ ದ ಬ್ಯಾಲೆನ್ಸ್ ಕ್ವಾಂಟಿಟಿ ಟು ಬಿ ಟ್ರೀಟೆಡ್, ಅದಕ್ಕೆ ವಾಟ್ ಈಸ್ ಆಕ್ಷನ್ ಪ್ಲಾನ್. ಇದನ್ನ ನಾವು ಸಮರೋಪಾದಿಯಲ್ಲಿ ಮಾಡಿಬಿಟ್ರೆ ಒಂದು ಇದಾಗ್ತದೆ. ಆಮೇಲೆ ವೇಸ್ಟನ್ನ ತಂದು ಡಂಪ್ ಮಾಡ್ತಾರೆ. ಕೆಲವು ಕಡೆ ಒಂದು ಅಟೆಂಪ್ಟ್ ಆಗಿದೆ, ಆಲ್ ಅಲಾಂಗ್ ದ ವ್ಯಾಲಿ ಸರ್ಟನ್ ಹೈಟ್ಗೆ ಒಳ್ಳೆ ಬ್ಯಾರಿಕೇಡಿಂಗ್ ಮಾಡಿದ್ರೆ ಆ ಹೈಟ್ಗೆ ಎತ್ತಿ ಎಸೆವಷ್ಟು ಯಾರಿಗೂ ಬರೋದಿಲ್ಲ. ಸಿ ದೇರ್ ಆರ್ ಸಮ್ ಪ್ಲಾನ್ ಆಫ್ ಆಕ್ಷನ್ಸ್. ಏನಂದ್ರೆ ಇದನ್ನ ಕಾಂಪ್ರಹೆನ್ಸಿವ್ ಪೀಸ್ ಮಿಲಲ್ಲಿ ಮಾಡಬಾರ್ದು. ಈಗ ಯಾವುದೋ ಒಂದು ವರ್ಕ್ ಮಾಡಿ ಒಂದು ಬಿಟ್ಟರೆ ತಿರ್ಗಿ ಅದು ಅಗ್ರವೇಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ರೀಚಸ್ ಅನ್ನ ಐಡೆಂಟಿಫೈ ಮಾಡ್ಕೋಬೇಕು, ಫೇಸಿಂಗ್ ಮಾಡ್ಕೋಬೇಕು, ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ಸ್. ಈಗ ಏನಾಗ್ತದೆ ಒಂದು ಹೇಳ್ತೀನಿ,
ಟ್ರೀಟಿಂಗ್ ದಿ ಸಿಂಪ್ಟಮ್, ಟ್ರೀಟಿಂಗ್ ದಿ ಕಾಸ್ ಅಂತ ಇದೆ ನಮ್ಮ ಇಂಜಿನಿಯರ್ಸ್ ಅಂತ. ಈಗ ಒಂದು ರೋಡ್ ಇದೆ, ಇಟ್ ಡೆವಲಪ್ಸ್ ಸ್ಪಾಟ್, ಮಿಕ್ಸ್ ಹಾಕೊಂಡೋಗಿ ತುಂಬಿಟ್ಟು ರೋಲ್ ಮಾಡ್ಬಿಡು ಅಂತ. ದಟ್ ಮೀನ್ಸ್ ಪಾಟ್ ರೋಲ್ ಬಂತು ಅಂದ್ರೆ ಬಿಟುಮಿನ್ ಮಿಕ್ಸ್ ತಗೊಂಡೋಗಿ ಹಾಕ್ಬಿಟ್ಟು ರೋಲ್ ಮಾಡ್ಬಿಟ್ರೆ ಆಗೋಯ್ತು ಅಂತ. ದಟ್ ಈಸ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಟ್ರೀಟಿಂಗ್ ದಿ ಸಿಂಪ್ಟಮ್. Go to the pot roll. Is it a subgrade failure? It is a subbase failure. Is it a base failure? That is called treating the cause. ಕಾಸನ್ನ ಟ್ರೀಟ್ ಮಾಡ್ಬೇಕು. ಈಗ ನಾವು ಒಂದು ಪೇಷಂಟ್ ತಲೆನೋವು ಬಂದಿದೆ ಅಂದ್ರೆ ಒಬ್ಬ ನಾರ್ಮಲ್ ಡಾಕ್ಟರ್ ಏನಂತಾರೆ, ಒಂದು ನಾರ್ಮಲ್ ನಿಮಗೆ ಡೋಲೋ 650 ಕೊಟ್ರೆ ಟ್ರೀಟ್ ಮಾಡಿ ಅಂತ. ಅದೇ ಟೆಸ್ಟ್ ಮಾಡಿ ವಾಟ್ ಈಸ್ ಇಟ್ ಡ್ಯೂ ಟು ಅಂತ ಮಾಡಿದ್ರೆ ಅದನ್ನ ರೂಟ್ ಅನ್ನು ಹೊಡಿಬೇಕು. ಸೊ ನಾನು ಹೇಳೋದಿಷ್ಟೇ, ಸರ್ರು ನನಗೆ ಡೈರೆಕ್ಷನ್ಸ್ ಕೊಟ್ಟಿರೋದೇನೆಂದರೆ, ಒಂದು ಕಾಂಪ್ರಹೆನ್ಸಿವ್ ಸ್ಟಡಿ ಮಾಡಿ ರೂಟ್ ಕಾಸನ್ನು ಪತ್ತೆ ಹಚ್ಚಿ, ರೂಟ್ ಕಾಸ್ಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ರೂಟಲ್ಲೇ ಹೋಗ್ಬೇಕು. ಆಮೇಲೆ ಆ ರೀಚರ್ಸನ್ನು ಸ್ಕೇಲ್ ಔಟ್ ಮಾಡಿ. ಈಗ ಇಲ್ಲಿ ನಾನು ಸ್ಟಾರ್ಟಿಂಗ್ ಚೇಂಜ್ ಮಾಡಿದ್ರೆ ಇದು ಪ್ರೋಗ್ರೆಸಿವ್ ಚೇಂಜ್ ಇದಾಗಬೇಕು, ನೆಕ್ಸ್ಟ್ ಪ್ರೋಗ್ರೆಸಿವ್ ಚೇಂಜ್ ಆಗಬೇಕು. ಇಲ್ಲೊಂದು ಯಾವುದೋ ಒಂದು ಸಣ್ಣ ಇಂಟರ್ವೆನ್ಷನ್, ಇಲ್ಲಿ ಕೆಲಸ ಮಾಡಿದೆ, ಒಂದು ಗೈಡ್ ವಾಲ್ ಕಟ್ಟಿದೆ, ಇಲ್ಲಿ ಬಿಟ್ಟೆ, ಆ ಥರ ಹೋಗಬೇಡಿ. ಅದನ್ನು ನಾವು ಮಾರ್ಗದರ್ಶನ ಕೊಡ್ತೀವಿ. We are in the process. Let us hope for the best. Let us be optimistic. ಸರ್, ಇವತ್ತು ನೀರು ಹರಿತಾ ಇರೋದು ಮಳೆಗಾಲದಲ್ಲಿ 1 ರಿಂದ 2 ತಿಂಗಳು ಮಾತ್ರ. ನೀವೇನು ಹೇಳಿದ್ರಲ್ಲ, ಪುಷ್ಪಾವತಿ ಮತ್ತು ಅರ್ಕಾವತಿ ನದಿನಲ್ಲಿ ಮಳೆ ನೀರು ಹರಿಯೋದು ಆ ಟೈಮಲ್ಲಿ ಮಾತ್ರ. ಮಳೆ 1 ತಿಂಗಳು 2 ತಿಂಗಳು ಹರಿತೀವಿ. ಮಿಕ್ಕಿದೆಲ್ಲ ಬರೋದು ಮೋರಿ ನೀರೇ. ನೀವು ಅಧ್ಯಯನ ಮಾಡಿ ವರದಿ ಕೊಡಿ. ಅದು ಒಂದು ಆಯ್ತಾ ಸರ್. ಅದಾದಮೇಲೆ ಈ ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ. ನಿಮ್ಮ ಸರ್ಕಾರ, ನಿಮ್ಮ ಜಿಲ್ಲಾಧಿಕಾರಿಗಳು, ನಿಮ್ಮ ತಹಸೀಲ್ದಾರರು, ನಿಮ್ಮ ಎ.ಸಿಗಳು ಈ ದೊಡ್ಡ ದೊಡ್ಡ ಕೆರೆಗಳು ಮುಚ್ಚೋಗ್ತಾ ಇದೆ, ಒತ್ತುವರಿ ಆಗಿದೆ ಅಂತಕ್ಕಂಥ ಕೊಟ್ಟಂಥ ದೂರುಗಳು 106 ಇವೆ ನಮ್ಮ ಜಿಲ್ಲೆಯಲ್ಲಿ. ಅದಕ್ಕೆ ನಿಮ್ಮ 100% ಇದೆ ಸರ್. ಆ ದೂರುಗಳನ್ನ ಸರ್ ನೀವು ಯಾಕೆ ಪರಿಗಣಿಸಲ್ಲ ಸರ್ ಈ ಸರ್ಕಾರದವರು? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಸಹ ವೈಲೇಷನ್ ಮಾಡ್ತೀರಾ ನೀವು. ಇದೆಲ್ಲ ಮಾಡಿದ್ರೆ ಸರ್ ಆಟೋಮೆಟಿಕ್ಕಾಗಿ ಕೆರೆಗಳು ಕರೆಕ್ಟಾಗಿದ್ದರೆ ನೀರು ಚೆನ್ನಾಗಿರುತ್ತೆ. ಈಗ ಆಮೇಲೆ ಕೆರೆಗಳಿಗೆ ನೀರಿನ ಮೂಲನೇ ಇಲ್ಲ ಸರ್ ಬರಲಿಕ್ಕೆ. ಸುತ್ತಲೂ ನೀವೆಲ್ಲ ಏನದು ಮಳೆ ಹರಿಯೋ ನೀರನ್ನೆಲ್ಲ ರಾಜಕಾಲುವೆ ಮುಚ್ಚೋಗಿದೆ, ಹಳ್ಳಗಳು ಮುಚ್ಚೋಗಿದೆ, ಹಳ್ಳಗಳು ಎಲ್ಲ ಒತ್ತುವರಿ ಆಗಿದೆ, ರಾಜಕಾಲುವೆ ಒತ್ತುವರಿ. ನಿಮಗೂ ಗೊತ್ತಿದೆ ಸಿಟಿ ಇರುವ ಪರಿಸ್ಥಿತಿಯಲ್ಲಿ. ಅದು ಗ್ರಾಮಾಂತರಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸರ್, ನಾನ್ಯಾಕೆ ನಿಮ್ಗೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಮಂಥ ಪ್ರದೇಶಗಳಲ್ಲಿ ನಿಮ್ಮದು ಇದು ನಿಮ್ಮ ಪ್ರಸ್ತಾಪ ಕರೆಕ್ಟ್. ಲಾಸ್ ಈಸ್ ಲಾಸ್ಟ್. ಅಟ್ಲೀಸ್ಟ್ ವಾಟ್ ಎವರ್ ವಿ ಆರ್ ಹ್ಯಾವಿಂಗ್, ಪ್ರಿಸರ್ವ್ ಇಟ್, ಕನ್ಸರ್ವ್ ಇಟ್ ಅಂಡ್ ಕ್ಲೀನ್ ಇಟ್ ಅನ್ನೋದು ಒಂದು. ಇರೋ ಕೆರೆನಾದ್ರೂ ಉಳಿಸ್ಕೋಬೇಕು. ಮುಚ್ಚೋಗಿದೆ. ಎನ್ಕ್ರೋಚ್ಮೆಂಟ್ ಇಶ್ಯೂ ಇಸ್ ಒನ್ ಆಫ್ ದ, ನೀವೇನು ಸಜೆಸ್ಟ್ ಮಾಡಿದ್ರಿ? ಈಗ ನೌ ಇಟ್ ಈಸ್ ಡಿ ಕ್ಯಾಟಗರಿ. ಒನ್ಸ್ ಡಿ ಕ್ಯಾಟಗರಿ ವಿ ಗಾಟ್ ಇಟ್. ದಟ್ ಈಸ್ ದ ಶೂಟಬಲ್. ಅಲ್ಲ ಋಷಭಾವತಿ ಎರಡು ಸೇರಿ ಬರ್ತಾರೆ. ಅಲ್ಲ ಇದೆ ಅರ್ಕಾವತಿ, ಋಷಭಾವತಿ. ಕಾರ್ಖಾನೆಗಳು ನೇರವಾಗಿ ಅವ್ರವ್ರ ಫ್ಯಾಕ್ಟ್ರಿಯಿಂದ ಕಲುಷಿತ ನೀರನ್ನು ತಗೊಂಡೋಗಿ ಅಕ್ಕಪಕ್ಕದ ಕೆರೆಗಳು ಬಿಡ್ತಾ ಇದ್ದಾರೆ. ಇದನ್ನ ಕಡಿವಾಣ ಹಾಕೋರು ಯಾರು? ಅದಕ್ಕೆ ನಾನು ಪೀಣ್ಯ ಇದಕ್ಕೆ ಸ್ಪಷ್ಟವಾದ ಬೇಕು. ನಾವು ಬೇರೆ ಬೇಡಿ ಬರ್ತೀವಿ. ಒಂದು ನಿಮಿಷ. ಹಾರೋಹಳ್ಳಿಗೆ ಸಂಬಂಧಪಟ್ಟ ಪೀಣ್ಯ ಮತ್ತು ಹಾರೋಹಳ್ಳಿನ ಸಪ್ರೇಟ್ ಆಗಿ ಒಂದು ಇನ್ಸ್ಪೆಕ್ಷನ್ಸ್ ಹಾಕೊಂಡಿದ್ರೆ ಅಲ್ಲಿ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಏನಿದೆ, ವಾಟ್ ಈಸ್ ದಟ್ ಈಸ್ ಮಿಸ್ಸಿಂಗ್, ವಾಟ್ ಈಸ್ ಟು ಬಿ ಡನ್, ನಾನು ಸ್ಪೆಸಿಫಿಕ್ ಆಗಿ ಅದ್ರ ಬಗ್ಗೆ ನಾನು ರಿಪೋರ್ಟ್ ಕೊಡ್ತೇನೆ. ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತಲೇ ನಾನು ಶಿಫಾರಸನ್ನು ಈ ಬರುವಾಗ ನಮ್ಗೆ ತಿಳಿಸಿ. ನಾವೇ ನಿಮಗೆ ಸ್ಥಳಗಳನ್ನು ನಾವು ತೋರಿಸ್ತೀವಿ. ನಿಮ್ಮ ಪೊಲ್ಯೂಷನ್ ಇಲಾಖೆಯವರು ಬಂದು ನೀವು ಅಲ್ಲಿ ತೋರಿಸಿ ನೋಡ್ಕೊಂಡು ವರದಿ ಬರ್ಕೊಂಡು ಹೋಗೋದು ಇಲ್ಲ. ಪಬ್ಲಿಕ್ಸು ಅಲ್ಲ, ನನಗೆ ಕರೆಕ್ಟಾಗಿ ಸೋರ್ಸ್ ಗೊತ್ತಾಗಬೇಕು. ಹೌದು ಸರ್, ಹೌದು. ಅದಕ್ಕೆ ನಾನು ಐಡೆಂಟಿಫೈಯಿಂಗ್ ಡಿಸ್ಚಾರ್ಜ್ ಆಗಲ್ಲ ನೀರು. ಆ ನೀರು ಯಾವ ಕ್ಯಾಟಗರಿಗೆ ಅವಾಗ ನೀವು ಯಾವ ಕ್ಯಾಟಗರಿ ನೀರು ಅಂತ ಪತ್ತೆ ಹಚ್ಚಿ ಅದನ್ನೇ ನೀವು ಟೆಸ್ಟ್ ಮಾಡಿ ಯಾವ ಕ್ಯಾಟಗರಿ ಅದನ್ನ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದಲ್ಲ ಅವ್ರಿಗೆ ಹೇಳಿ. ಅಲ್ಲ ಅದಕ್ಕೆ ಸಮ್ ಎನ್ಫೋರ್ಸ್ಮೆಂಟ್ ಇಲ್ಲಿ ಬರೀ ನಾವು 20 ವರ್ಷದಿಂದ ಇರೋದು ಕಂಪ್ಲೀಟ್ ಆಗಲೇ ಇಲ್ಲ. 100 ಕೋಟಿ ರೂಪಾಯಿ ಖರ್ಚಾಗಿದೆ. ಅದು ನೀವು ಅಲ್ಲಿ ಅಧ್ಯಯನ ಮಾಡಿದರೆ ಹೋಗಿ ಬಂದಿರೋ ಗೊತ್ತಿಲ್ಲ ಎಷ್ಟು ಅದರದ್ದು ಟಾರ್ಗೆಟ್ ರೀಚ್ ಆಗಬೇಕು ರೈತರಿಗಂತ ಇದೆ, ಅಷ್ಟು ರೀಚ್ ಆಗ್ತಾ ಇಲ್ಲ. ಆಮೇಲೆ ಅಲ್ಲಿ ಒಂದು ಜಲಾಶಯದ ಸುತ್ತ, ಒಂದು ನಿಮಿಷ ಅದಕ್ಕೆ ಪೂರ್ವಕವಾಗಿ ಹೇಳ್ಬಿಡ್ತೀನಿ. ಜಲಾಶಯದ ಸುತ್ತ ಇರ್ತಕ್ಕಂಥ ನಿಮ್ಮ ಸರ್ಕಾರಿ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಕಾವೇರಿ ಜಲಾನಯ ಅಧಿಕಾರಿಗಳು ಎಷ್ಟು ಇವನ್ನ ನೀರು ಹೋಗ್ತದಲ್ಲ ಸರ್, ನಾಲೆಗಳು, ಎಡ ಮತ್ತು ಬಲದಂಡ ನಾಲೆಗಳು ಇವತ್ತಿಗೂ ಎಲ್ಲ ಮುಚ್ಚೋಗಿವೆ. ಸುಮಾರು
ಕ್ಲೀನ್ ಆಗ್ತಾ ಇಲ್ಲ ಅದು ನೀರು ಜನರಿಗೆ ರೈತರಿಗೆ ತಲುಪ್ತಾರಲ್ಲ ರೀಚ್ ಆಗ್ತಾ ಇಲ್ಲ ಕೊನೆಗೆ ಈಗ ಇದೆ ನೋಡಿ ಸರ್, ಅಷ್ಟೇ. ಶುದ್ಧೀಕರಣಕ್ಕೆ ಬೇರೆ ಹಣ ಏನು ಮಾತ್ರ ಕೇಳಲ್ಲ. ಬಿಡುಗಡೆ ಮಾಡ್ಕೋತಾರ ಅಷ್ಟೇ ಸರ್. ಅದರದ್ದು ಇಷ್ಟಿದೆ. ಶುದ್ಧೀಕರಣಕ್ಕೆ ನೀವು ನಿಮ್ಮ ಹಣ ಅಧ್ಯಯನ ಮಾತ್ರ ಜೊತೆ ಬಿಡುಗಡೆ ಆಗ್ತದೆ. ರೈತರಿಗೆ ಸಾರ್ವಜನಿಕರಿಗೆ ಇದು ಇಲ್ಲ, ನಾನು ಹೇಳಿದ್ನಲ್ಲ ಸರ್, ತಾವು ಇದನ್ನ ಹೇಳಿದ್ದು ನಾವು ಪಾಸಿಟಿವ್ ಆಗಿ ಸ್ವೀಕಾರ ಮಾಡ್ತೇವೆ. ಹೌದು ಸರ್. ಯುವರ್ ಪಾಯಿಂಟ್ಸ್ ಆರ್ ವೆಲ್. ನಾವು ಯಾವುದನ್ನು ಡಿನೇ ಮಾಡ್ತಾ ಇಲ್ಲ. ಕರೆಕ್ಟಾಗಿ ತಾವು ಒಂದು 3-4 ಪಾಯಿಂಟ್ ಹಾರೋಹಳ್ಳಿ ಸೆಕ್ಷನ್ಸನ್ನು, ಆಮೇಲೆ ಹಾರೋಬೆಲೆ ಡ್ಯಾಮ್, ಅರ್ಕಾವತಿ ಡ್ಯಾಮ್ಸಲ್ಲಿ ನಮ್ದೇನು ಕೆನಾಲ್ ನೆಟ್ವರ್ಕ್ಸ್ ಇದೆ, ಟೈಲೆಂಟ್ ಭಾಗಕ್ಕೆ, ಬಿಡ್ಲು ರೀಚಸ್ಗೆ ನೀರು ಹೋಗ್ತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ ನೋಡಿದ್ರೆ ನಾನು ಅದನ್ನು ಅಡ್ರೆಸ್ ಮಾಡ್ತೇನೆ. ಅದು ನನ್ನ ನೋಟಿಸಿಗೆ ಬಂತು. ಇವತ್ತು ನಾನು ರಿವ್ಯೂ ಮಾಡಿದಾಗ ತಾವು ಅದನ್ನು ಟೇಬಲ್ ಮಾಡಿ